ನಮಸ್ತೆ, ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ರಿಕ್ಕಿ. ನಿನ್ನೆ ಒಂದು ವಿಷಯನ ಹೇಳಿದ್ದೆ. ಅಂದರೆ ವಿದ್ಯುತ್ ದರ ಏರಿಕೆ ಮಾಡೋದಕ್ಕೆ ಇದೀಗ ಮುಂದಾಗಿದೆ KERC ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಅಂತ ವಿಚಾರವನ್ನು ಹೇಳಿದೆ. 36 ಪೈಸೆಯಷ್ಟು ಹಣವನ್ನು ಏರಿಕೆ ಮಾಡುವಂತಹ ನಿಟ್ಟಿನಲ್ಲಿ ಇದೇ ಸರ್ಕಾರವನ್ನಂಥ ವಿಚಾರವನ್ನು ಹೇಳಿದ್ದೆ. ಅದಕ್ಕೆ ಕಮೆಂಟ್ ಕೂಡ ಒಬ್ಬರು ಹಾಕಿದ್ರು, ಜಿಯೋದವರು ಏರಿಕೆ ಮಾಡಿದ್ರೆ ಮಾತಾಡಲ್ಲ, ಏರ್ಟೆಲ್ ಅವರು ಮಾಡಿದ್ರೆ ಮಾತಾಡಲ್ಲ, ಕರೆಂಟ್ ಮಾತಾಡಿದ್ರೆ ಯಾಕೆ ಮಾತಾಡ್ತೀರಾ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ನನ್ನ KJ ಜಾರ್ಜ್ ಅವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ರಾಜ್ಯ ಸರ್ಕಾರ ವಿದ್ಯುತ್ ದರವನ್ನು ಏರಿಕೆ ಮಾಡಿಲ್ಲ, ಬದಲಾಗಿ ಹೈಕೋರ್ಟ್ ಆದೇಶವನ್ನು ಪಾಲಿಸಲಾಗಿದೆ ಅಷ್ಟೇ ಅನ್ನುವಂತಹ ಮಾತನ್ನು KJ ಜಾರ್ಜ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನೆನ್ನೆ ಸದನದಲ್ಲೂ ಕೂಡ ಈ ವಿಚಾರ ಕಲಾಪ ಆಗುತ್ತೆ. ಅದಕ್ಕೆ ಜಾರ್ಜ್ ಅವರು ಹೇಳ್ತಾರೆ, ನಾನು ನಾಳೆ ಹೇಳ್ತೀನಿ ಅಂತ. ಸೊ ಈಗ ಒಂದಷ್ಟು ವಿಷಯಗಳನ್ನ ಇನ್ವೆಸ್ಟಿಗೇಟ್ ಮಾಡಿ ಏನಾಗಿದೆ ಏನಾಗಿಲ್ಲ ಅನ್ನೋದ್ರ ಬಗ್ಗೆ ಪೂರ್ವಾಪರ ತಿಳ್ಕೊಂಡು ಈಗ ಹೇಳಿರುವಂಥದ್ದು, ಈ 36 ಪೈಸೆ ಏನು ಏರಿಕೆ ಆಗ್ತಾಯಿದೆ ಅಲ್ವಾ, ಇದು ನಮ್ಮದಲ್ಲ, ನಮ್ಮ ತೀರ್ಮಾನ ಅಲ್ಲ, ಬಟ್ ಇದು ಹೈಕೋರ್ಟ್ನ ಆದೇಶ ಅನ್ನುವಂತಹ ಮಾತನ್ನು KJ ಜಾರ್ಜ್ ಅವರು ಇದೀಗ ಹೇಳಿರುವಂಥದ್ದು. ಇನ್ನು ಅವ್ರು ಹೇಳಿರೋ ಮಾತಿನ ಪ್ರಕಾರ ರಾಜ್ಯ ಸರ್ಕಾರ ವಿದ್ಯುತ್ ದರವನ್ನು ಏರಿಸಿಲ್ಲ, ಪ್ರತಿ ಯೂನಿಟ್ಗೆ 36 ಪೈಸೆ ಏರಿಕೆ ಆಗಿರುವುದು ವಿದ್ಯುತ್ ದರದ ಏರಿಕೆ ಅಲ್ಲ. ನೆನ್ನೆ ನಾನು ಹೇಳಿದ್ದೆ, ಇದು ಪಿಂಚಣಿಯ ಹೊರೆ ಗ್ರಾಹಕರಿಗೆ ಬರೆ ಅಂತ ನಾನು ಹೇಳಿದ್ದೆ. ಬದಲಿಗೆ ವಿದ್ಯುತ್ ಪ್ರಸರಣ ನಿಗಮ ಮತ್ತು ಎಸ್ಕಾಂ ಸಿಬ್ಬಂದಿ ಪಿಂಚಣಿಗೆ ಗ್ರ್ಯಾಚ್ಯುಟಿ ಹಣದ ಪಾಲನ್ನು ಗ್ರಾಹಕರಿಂದ ಪಡಿಬಹುದು ಅಂತ ಹೈಕೋರ್ಟ್ ಆದೇಶ ಕೊಟ್ಟಿದೆಯಲ್ವಾ, ಆ ಆದೇಶದ ಮೇರೆಗೆ ಈಗ 36 ಪೈಸೆ ಹಣ ಏರಿಕೆ ಆಗ್ತಿದೆ ಹೊರತಾಗಿ ಈ ಹಣ ಏನಿದೆಯಲ್ವಾ ಇದು ನಮ್ಮ ತೀರ್ಮಾನವಲ್ಲ ಅನ್ನುವಂತಹ ಮಾತನ್ನು KJ ಜಾರ್ಜ್ ಅವರು ಹೇಳ್ತಾರೆ. ಒಂದು ಕಡೆ ಗ್ರ್ಯಾಚ್ಯುಟಿ ಮತ್ತು ಪಿಂಚಣಿ ಹಣ ಹೇಗೆ ಅಂತ ಹೇಳಿದ್ರೆ, ಈಗ ಅವರ ವರ್ಷ ಅಂದರೆ ಅವರ ಕರ್ತವ್ಯ ಮುಗಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಪೆನ್ಷನನ್ನು ಕೊಡಬೇಕಾಗುತ್ತೆ, ಗ್ರ್ಯಾಚ್ಯುಟಿ ಅಥವಾ ಪೆನ್ಷನ್. ಈ ವಿಚಾರಕ್ಕೆ ಅವರಿಂದನೇ ಕಲೆಕ್ಟ್ ಮಾಡಿ ಇಡ್ಬೋದಲ್ಲ, ಜನರಿಂದ ಕಲೆಕ್ಟ್ ಮಾಡಿ ಒಂದಷ್ಟು ಅಂದರೆ ಸಪ್ರೇಟಾಗಿ ಪೆನ್ಷನ್ ಅಂತಕ್ಕೆ ಹೋಗಲ್ಲ, ಈಗ ಎಕ್ಸ್ಟ್ರಾ ಮಾಡಿರುವಂಥದ್ದು ಅದಕ್ಕೆ ಹೋಗುತ್ತೆ ಅನ್ನುವಂತಹ ಮಾತನ್ನು ಇದೀಗ ಯಾರು ಮಾಡಬಹುದು ಅನ್ನುವಂಥ ಹೈಕೋರ್ಟ್ ಆದೇಶವನ್ನು ನಾವು ಪಾಲಿಸಿದೀವಿ ಅಷ್ಟೇ ಅನ್ನುವಂತಹ ಮಾತನ್ನು ಯಾರು KJ ಜಾರ್ಜ್, ಇಂಧನ ಸಚಿವರಾದಂತಹ KJ ಜಾರ್ಜ್ ಅವರು ಹೇಳಿರುವಂಥದ್ದು. ಇಲ್ಲಿ ನಾವು ನೋಟಿಸ್ ಮಾಡೋದಾದರೆ ಹೈಕೋರ್ಟ್ ಆದೇಶ ಏನೇ ಹೇಳಿದೆ ಅಂದರೆ, ಗ್ರ್ಯಾಚ್ಯುಟಿ ಅಥವಾ ಪೆನ್ಷನ್ ಹಣವನ್ನು ಹಿಂಗೂ ಮಾಡಬಹುದು, ಆದೇಶ ಅಂದರೆ ಆದೇಶ ನೀವು ಮಾಡಿ ಅಂತ ಹೇಳಿಲ್ಲ, ಹಿಂಗೂ ಮಾಡಬಹುದು ಅಂತ ಹೇಳಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಈಗ ಅಲ್ಲಿಗೇನೆ ಅವನ ತೀರ್ಮಾನಕ್ಕೆ ಬಂದಿದೆ. ಇನ್ನು ಯಾವ್ಯಾವೆಲ್ಲ ದಿಕ್ಕನ್ನು ಪಡೆದುಕೊಳ್ಳೋದನ್ನು ಕಾದು ನೋಡೋಣ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ. ಥ್ಯಾಂಕ್ ಯು.